ಹಾಯ್ ಎಂತ ಗೊತ್ತಿತ್ತಾ ಒಂಥರ ಮನ್ಸಿಗೆ ಬೇಜಾರತ್ತಿತ್ತು. ಎಲ್ಲರೂ ಹೋಪ ಅಂದೇಳಿ ಅನಿಸಿತ್ತು. ಎಲ್ಲಿ ಹೋಪದಂದೇಳಿ ಆಲೋಚನೆ ಮಾಡೋತ್ತಿಗೆ ಅಂಕೋಲದ ನನ್ನ ಫ್ರೆಂಡ್ ಇದ್ದಿದ್ದು ನೆನಪಾತು. ಸೀದಾ ಅಂಕೋಲ ಹೊಂಟೆ. ಅಂಕೋಲ ಹೋಗಿ ಅಲ್ಲಿ ಎಂತ ನೋಡುದ, ನನ್ನ ಫ್ರೆಂಡಿಗೆ ಕೇಳಿದೆ ಇಲ್ಲಿ ಎಂತ ಇತ್ತಿತ್ತು, ಒಳ್ಳೆ ಪ್ಲೇಸ್ ಇದ್ರೆ ತೋರಿಸು ಮಾರೈತಿ, ನನಗೆ ಬೇಜಾರಾತಿತ್ತು ಅಂತ ಹೇಳಿ. ನನ್ನ ಫ್ರೆಂಡ್ ತಾಡ ಬುಡ ಮಾಡಲಿಲ್ಲ, 10 ಗಾಡಿ ಅಂದೇಳಿ ನನ್ನ ಕರ್ಕೊಂಡು ಹೋದೆ. ಕರೆ ಹೋಗೋ ದಾರಿಲಿ ಅಂತ ಕೇಳ್ತೀರಿ, ಎಷ್ಟು ದೂರ ಹೋಗ್ತಿದ್ದೆ ಅಂತ ಹೇಳಿದ್ರೆ ಎಲ್ಲಿ ಹೋದಂದ್ರೆ ಎಂತ ಇಲ್ಲ, ಸರ್ಪ್ರೈಸ್ 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 ಅಂತ ಹೇಳುದು ನನಗೆ ಅವಳು. ನಾ ಸರ್ಪ್ರೈಸ್ ಮಾಡ್ತಲಲ್ಲ ಎಂತ ಇರಬೇಕಂದೇಳಿ ಸುಮ್ಮನೆ ಕೂತ್ಕೊಂಡೆ. ಕೂತ್ಕೊಂಡು ಹೋಗ್ತಿದ್ದೆ ಹೋಗು ದಾರಿ ಎಂತ ಚಂದ ಅಂತ್ರಿ ಮರ್ರೆ. ಹೇಳ್ತಾರಲ್ಲ, ನಾವು ಹೋಗು ಜಾಗಕ್ಕಿಂತ ಹೋಗು ದಾರಿಯೇ ಚಂದ ಅಂದೇಳಿ, ನನಗೆ ಅಂಥದ್ದೇ ಫೀಲ್ ಆದ್ದು ಮರ್ರೆ. ನಾವು ಹೋಗು ಜಾಗ ಅಂಕೋಲ ಸಿಟಿಯಿಂದ ಸುಮಾರು 5 ಕಿಲೋಮೀಟ್ರ್ ಆಗ್ತಂಬ್ರು. ಹೆಂಗೋ ಒಳದಾರಿಲೆಲ್ಲೋ ಕರ್ಕೊಂಡು ಶಾರ್ಟ್ಕಟ್ ವೇ ಎಲ್ಲ ನಾನು ಕರ್ಕೊಂಡು ಹೋದವಳು. ಹೋಪತ್ತಿಗೆ ಎಂತ ಹೇಳ್ತೀರಿ, ಹಸಿರು ತೆಂಗು ಕಂಗ್ ಅಂದೇಳಿ ಮಸ್ತ್ ಮಸ್ತ್ ಒಳ್ಳೆ ಮಲ್ನಾಡ್ನಾಗ ಹೋದಂಗೆ ಇತ್ತು ಮಾರ್ರೆ. ಹಂಗೆ ಫೀಲ್ ಆಗ್ತಿತ್ತು ನನಗೆ. ಹಾಗೆ ಮುಂದೆ ಹೋಗ್ತಾ ನಾವು ಹೋಗಿ ಸುಮಾರು 5:30 ಹಾಗೆ ನಾವು ಜಾಗ ತಲುಪಿದ್ವಿ. ಅದು ಕಂಡ್ರೆ ಬೀಚ್ ಮಾರ್ರೆ, ಎಂಥ ಚಂದಿತ್ತಂದೇಳಿ ನನಗಂತೂ ಭಾಳ ಖುಷಿಯಾಗೋಯ್ತು ನೋಡಿ. ನಾವು ಹೋಪತ್ತಿಗೆ ಬೇರೆ ಸಂಜೆ ಆಯ್ತಲ್ಲ, ಸಂಜೆ ಸೂರ್ಯ ಮುಳುಗು ಸಮಯ. ಆ ಸೂರ್ಯಾಸ್ತ ಎಂಥ ಚಂದ ಮಾರ್ರಿ. ಬೀಚಂಗೆ ನಾವು ಸೂರ್ಯಾಸ್ತ ನೋಡಿ ಕುಣಿದು ಕುಪ್ಪಳಿಸಿದ್ವಿ. ಚಂದ ಬಂಡೆ ಕಲ್ಲಿದ್ದಿತ್ತು, ದೊಡ್ಡ ದೊಡ್ಡ ಬಂಡೆ ಕಲ್ಲಿದ್ದಿತ್ತು. ಅದ್ರ ಮೇಲೆಲ್ಲ ಕೂತ್ಕೊಂಡು ನಿಂತ್ಕೊಂಡು ಫೋಟೋ ತಕ್ಕಣದು ಫೋಟೋ ಎಲ್ಲ ಭಾಳ ಲೈಕ್ ಬರ್ತಿತ್ತು ಇಲ್ಲಿ. ಬಹುಶಃ ನನಗೆ ಹೊರಗಿಂದ ಬರೋರಿಗೆ ಯಾರಿಗೂ ಈ ಬೀಚಿನ ಪರಿಚಯ ಇರಲಿಕ್ಕಿಲ್ಲ. ಈ ಬೀಚ್ ಹೆಸರು ನದಿ ಬಾಗ ಅಂತ ಹೇಳಂಬ್ರು. ಭಾಳ ಚಂದ ಉಂಟು. ನೀವೆಲ್ಲರೂ ಅಂಕೋಲ ಕಡೆ ಬಂದರೆ ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿ, ಯಾಕ ಭಾಳ ಚಂದ ಉಂಟು.